ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಅಂದರೆ ಈ ಒಂದು ಸೂತ್ರವನ್ನು ತಪ್ಪದೆ ಪಾಲಿಸಿ. ಇಲ್ಲಿ ತನಕ ಎಲ್ಲಿಯೂ ಕೇಳಿರದ ಚಿಕ್ಕ ಚಿಕ್ಕ ಬದಲಾವಣೆಯನ್ನು ಮನೆಯಲ್ಲಿ ಮಾಡಿಕೊಂಡರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಅವಶ್ಯಕತೆಗೆ ತಕ್ಕಂತೆ ಹಣ ಬರ್ತಾ ಇಲ್ಲ ಅಂತ ಅಂದಾಗ ಎಂಥ ಮನುಷ್ಯನಿಗಾದರೂ ಕೂಡ ಮಾನಸಿಕವಾಗಿ ಮನುಷ್ಯ ಕುಗ್ಗಿ ಹೋಗ್ತಾನೆ. ಕಷ್ಟಗಳು ಬರದಿರಲು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಯಾವೆಲ್ಲ ಸೂತ್ರನ ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈಗಿನ ಕಾಲದಲ್ಲಿ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ಕೂಡ ದುಡ್ಡು ಹೆಚ್ಚಾಗಿ ಕೈಯಲ್ಲಿ ನಿಲ್ಲೋದಿಲ್ಲ. ಇನ್ನು ಕೆಲವರಿಗೆ ಕಡಿಮೆ ಆದಾಯ ಇದ್ದರೂ ಕೂಡ ಚೆನ್ನಾಗಿ ಜೀವನನ ನಡೆಸ್ತಾರೆ. ಖರ್ಚನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಿದರೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸಾಲ ಮಾಡುವಂತಹ ಸ್ಥಿತಿ, ಯೋಚನೆ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತಲೇ ಇರುತ್ತದೆ. ನಮ್ಮ ಸಂಪಾದನೆ ಚೆನ್ನಾಗಿರಬೇಕು, 4 ಕಾಸು ಉಳಿಸಬೇಕೆಂದರೆ ನಾವು ಖರ್ಚು ಮಾಡುವ ವಿಧಾನ ಕೂಡ ಸರಿಯಾಗಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಆರ್ಥಿಕ ಕಷ್ಟ ನಷ್ಟ ಅನುಭವಿಸ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣಗಳು ಅನೇಕವಾಗಿರುತ್ತೆ. ಗ್ರಹಗತಿಗಳು ಸರಿಯಾಗಿರೋದಿಲ್ಲ. ಇನ್ನು ಕೆಲವರ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಇದರಿಂದ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಉತ್ತರ ದಿಕ್ಕು ಬಹಳ ಪವಿತ್ರವಾದ ದಿಕ್ಕು. ಇದು ಸಾಕ್ಷಾತ್ ಕುಬೇರ ದೇವ ವಾಸಿಸುವ ಸ್ಥಾನ. ಈ ದಿಕ್ಕಿನಿಂದ ಬರುವ ಗಾಳಿಯಾಗಲಿ ಶಕ್ತಿಯಾಗಲಿ ತುಂಬಾ ಒಳ್ಳೆಯ ಫಲವನ್ನು ನೀಡುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಉತ್ತರ ದಿಕ್ಕಿನಲ್ಲಿ ಜೇಡ ಗೂಡು ಕಟ್ಟದಂತೆ ಕಸದ ವಸ್ತು ಅಂದರೆ ಬೇಡವಾದ ವಸ್ತುಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಡಿ. ಉತ್ತರ ದಿಕ್ಕು ಶುಚಿಯಾಗಿಟ್ಟುಕೊಂಡಷ್ಟು ಮನೆಗೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿದ್ದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಿ ಮನೆಗೆ ಸುಖ ಸಂಪದಗಳನ್ನು ಕರುಣಿಸುತ್ತಾಳೆ. ಪೂರ್ವ ಉತ್ತರ ದಿಕ್ಕಿನ ಮಧ್ಯಭಾಗದಲ್ಲಿ ಇರುವ ಈಶಾನ್ಯ ದಿಕ್ಕಿಗೆ ಮನೆಯಲ್ಲಿ ಹೆಚ್ಚು ಮಹತ್ವವನ್ನು ವಾಸ್ತುಶಾಸ್ತ್ರದಲ್ಲಿ ನೀಡಲಾಗುತ್ತದೆ. ಇನ್ನು ಮನೆಯಲ್ಲಿರುವಂತಹ ಯಾವಾಗಲೂ ಕೂಡ ನೀರು ಸೋರಬಾರದು. ನಲ್ಲಿಗಳಲ್ಲಿ ನೀರು ಸೋರಿದರೆ ಮನೆಯಲ್ಲಿ ಹಣ ನಷ್ಟವಾಗುತ್ತದೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅನಾವಶ್ಯಕವಾಗಿ ಹೆಚ್ಚಾದ ನೀರನ್ನು ಪೋಲ್ ಮಾಡಬಾರ್ದು. ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮ್ಮ ಕಷ್ಟಗಳು ಎಂದಿಗೂ ಕೂಡ ಮುಗಿಯೋದಿಲ್ಲ. ಇನ್ನು ಧನ ನಷ್ಟ ಉಂಟಾಗುತ್ತಾ ಹೋಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಪೊರಕೆಯನ್ನು ನೀವು ಕಾರಿನಲ್ಲಿ ತುಳಿಯುವುದಾಗಲಿ ಎಲ್ಲಂದರಲ್ಲಿ ಬಿಸಾಡುವುದಾಗಲಿ ಮಾಡಬಾರದು. ಇನ್ನು ಮನೆಯಲ್ಲಿ ಒಡೆದು ಹೋದ ಕನ್ನಡಿಗಳು ಹಾಳಾದ ಸಾಮಗ್ರಿಗಳನ್ನು ಇಡಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಸದಾ ಯಾವಾಗಲೂ ಅನಾರೋಗ್ಯ ಕಾಡುತ್ತದೆ. ಇದರಿಂದಾಗಿ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ನೆಲೆಸಬೇಕೆಂದರೆ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ವಸ್ತುಲಿಗೆ ಪೂಜೆಯನ್ನು ಮಾಡಿ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಮನೆಯನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಯಾವಾಗಲೂ ಒಂದು ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಳ್ಳಲು ಮನಿ ಪ್ಲಾಂಟ್ ಈ ರೀತಿಯಾದ ಹಲವಾರು ಗಿಡಗಳನ್ನು ತಂದು ಇಡುವುದು ಉತ್ತಮ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.